ಕಳೆದ ಕೆಲ ದಿನಗಳಿಂದ ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ವಿಚಾರವಾಗಿ ಸಾಕಷ್ಟು ಹೋರಾಟಗಳು ನಡೀತಾ ಇತ್ತು. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಎಷ್ಟೋ ಜನ ಇವತ್ತು ಕೆಪಿಎಸ್ಸಿ ಎಕ್ಸಾಮ್ ಬರೆದಂತ ಒಂದಷ್ಟು ಜನ ಮೊನ್ನೆ ಅಷ್ಟೇ ಹೋರಾಟಕ್ಕೆ ಧುಮುಕಿದ್ರು. ಕಾರಣ ಅಲ್ಲೊಂದಷ್ಟು ಪ್ರಶ್ನೆಗಳಲ್ಲಿ ಲೋಪ ಆಗಿತ್ತು ಅಂತೇಳಿ. ಸೊ ಈಗ ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಹೋರಾಟಕ್ಕೆ ಯಾರು ಇಳಿದಿದ್ರೋ ಅವರಿಗೇನೆ ಬೆದರಿಕೆ ಹಾಕುವಂತ ಕೆಲಸಗಳು ಆಗಿತ್ತ ಅನ್ನೋ ಪ್ರಶ್ನೆಗಳೀಗ ಉದ್ಭವ ಆಗ್ತಾ ಇದೆ. ಕೆಪಿಎಸ್ಸಿ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದವರಿಗೆ ಜೀವ ಬೆದರಿಕೆ. ಇನ್ಸೈಟ್ಸ್ ಐಎಎಸ್ ಸಂಸ್ಥಾಪಕ ನಿರ್ದೇಶಕರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ. ಅನಾಮಧೇಯರಿಂದ ದೂರವಾಣಿ ಮೂಲಕ ಬೆದರಿಕೆ ಕರೆ ಬರ್ತಾ ಇದೆ ಅಂತ ಹೇಳಿ ಪೊಲೀಸರಿಗೆ ನಿರ್ದೇಶಕ ವಿನಯ್ ಕುಮಾರ್ ಜಿಬಿ ಅವರು ದೂರನ್ನ ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಅವರನ್ನ ಭೇಟಿ ಮಾಡಿ ಇವತ್ತು ದೂರನ್ನ ಕೊಟ್ಟಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಕೆಪಿಎಸ್ಸಿ ಭ್ರಷ್ಟಾಚಾರದ ಬಗ್ಗೆ, ಕರ್ಮಕಾಂಡದ ಬಗ್ಗೆ ಬಹಿರಂಗ ಪಡಿಸೋದಾಗಿಯೂ ಕೂಡ ಅವರು ತಿಳಿಸಿದ್ದಾರೆ. ನೋಡಿ, ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ಕಾಪಿ. ಮೊನ್ನೆ ಅಷ್ಟೇ ಕರವೇ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿತ್ತು. ಆ ಪ್ರತಿಭಟನೆಯ ಜಾಗಕ್ಕೆ ಕೂಡ ವಿನಯ್ ಅವರು ಹೋಗಿದ್ರು. ಅದಾದ ಬಳಿಕ ಏನಾಯ್ತೋ ಗೊತ್ತಿಲ್ಲ, ಅವ್ರಿಗೆ ಅನಾಮಿಕ ಕರೆಗಳು ಬರೋದಕ್ಕೆ ಶುರುವಾಗಿದೆ, ಬೆದರಿಕೆ ಬರೋದಕ್ಕೆ ಶುರುವಾಗಿದೆ. ಕಾರಣ ಏನು ಅಂತ ಗೊತ್ತಿಲ್ಲ, ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಬಿ ದಯಾನಂದ್ ಅವರಿಗೆ ಇವತ್ತು ವಿನಯ್ ಅವರು ಭೇಟಿ ಮಾಡಿ ದೂರನ್ನ ಕೊಟ್ಟು ಬಂದಿದ್ದಾರೆ. ನಿನ್ನ ಕೆಲವೇ ಕ್ಷಣಗಳಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಕೂಡ ಇರ್ತಾರೆ. ಈ ಕೆಪಿಎಸ್ಸಿ ಕರ್ಮಕಾಂಡದ ಬಗ್ಗೆ ಒಂದಷ್ಟು ಇನ್ಸೈಡ್ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಳ್ತಾರೆ. ನೋಡಿ, ಮೊನ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದಷ್ಟು ಲೋಪದೋಷಗಳಾಗಿತ್ತು. ಅದು ಕನ್ನಡ ಪ್ರಶ್ನೆ ಪತ್ರಿಕೆಗಳಲ್ಲಿ. ಅದನ್ನ ಸರಿಪಡಿಸಬೇಕು ಅಂತೇಳಿ, ಯಾಕಂದ್ರೆ ಕನ್ನಡದ ವಿದ್ಯಾರ್ಥಿಗಳಿಗೆ ಅದು ಅನ್ಯಾಯ ಆಗಿದೆ ಅನ್ನೋದು ಒಂದು ಹೋರಾಟದ ಕೂಗಾಗಿತ್ತು. ಅದರ ವಿರುದ್ಧವಾಗಿ ಧ್ವನಿ ಎತ್ತುವಂತ ಕೆಲಸಗಳಾಗಿತ್ತು. ಕೆಪಿಎಸ್ಸಿಯಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳಲ್ಲಿ ಲೋಪ ಆಗಿದೆ, ಮತ್ತೊಮ್ಮೆ ಪರೀಕ್ಷೆ ಮಾಡಬೇಕು ಅಂತೇಳಿ. ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಕಾದು ಎಕ್ಸಾಮ್ ಅನ್ನ ತೆಗೆದುಕೊಂಡು ಮೇನ್ಸ್ ಅಥವಾ ಪ್ರಿಲಿಮಿನರಿ ಎಕ್ಸಾಮ್ಗಳನ್ನ ಪಾಸ್ ಮಾಡಿಕೊಂಡು ಮುಂದೆ ಹೋಗುವಂತ ಕನಸನ್ನ ಕಂಡಿರ್ತಾರೆ, KS ಆಗುವಂತ ಕನಸನ್ನ ಕಂಡಿರ್ತಾರೆ. ಅಂಥವ್ರಿಗೆ ಎಲ್ಲೋ ಒಂದು ಕಡೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಲೋಪವನ್ನ ಆದಾಗ ಒಂದೊಂದು ಮಾರ್ಕ್ ಕೂಡ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಒಂದೊಂದು ಮಾರ್ಕ್ ಕೂಡ. ಹಾಗಾಗಿ ಮತ್ತೊಮ್ಮೆ ಎಕ್ಸಾಮ್ ಮಾಡಬೇಕು, ಇಲ್ಲಿ ಲೋಪ ಆಗಿದೆ ಅನ್ನೋದ್ರ ಬಗ್ಗೆ ಹೋರಾಟಕ್ಕೆ ಧುಮುಕಿದವ್ರಿಗೇನೆ ಈಗ ಬೆದರಿಕೆಗಳು ಬರ್ತಾ ಇದೆ ಅನ್ನೋದು ಈಗ ಅಚ್ಚರಿಯ ವಿಚಾರ. ಅಷ್ಟೇ ಅಲ್ಲದೆ ಖುದ್ದು ವಿನಯ್ ಅವರು ಹೋಗಿ ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟು ಬಂದಿದ್ದಾರೆ. ನಮ್ಮೊಂದಿಗೆ ಈಗ ವಿನಯ್ ಕುಮಾರ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಏನ್ ಸರ್, ಇವತ್ತು ದೂರು ಕೊಟ್ಟರಂತಲ್ಲ, ಏನಂತ ಬೆದರಿಕೆ ಬರ್ತಾ ಇದೆ? ನೀವು ಯಾವ ಕಾರಣಕ್ಕೋಸ್ಕರ ಹೋರಾಟಕ್ಕೆ ಧುಮುಕಿದ್ದು? ಇದು KPSC 2011ರಲ್ಲಿ ಎಕ್ಸಾಮ್ ಬರೆದಾಗ ನಾನು ಕೂಡ ಬರೆದಿದ್ದೆ. ಸೆಲೆಕ್ಷನ್ ಕೂಡ ಆಗಿತ್ತು. ಅವಾಗಲೂ ಕೂಡ ಒಂದು ದೊಡ್ಡ ಸ್ಕ್ಯಾಮ್ ಆಗಿ ಕರ್ನಾಟಕ ತುಂಬ ಒಂದು ಹೋರಾಟ ಕೂಡ ನಡೆದಿತ್ತು. ಸೊ ನಾನು ಒಬ್ಬ ವಿಕ್ಟಿಮ್ ಆಗಿದ್ದ ಕಾರಣ ನಾನು ಇನ್ಸ್ಟಿಟ್ಯೂಷನ್ ಯಶಸ್ವಿಯಾಗಿ ನಡೆಸ್ತಾ ಇದ್ದ ಒಂದು ಸಂದರ್ಭದಲ್ಲಿ ಕರ್ನಾಟಕ ತುಂಬ ವಿದ್ಯಾರ್ಥಿಗಳು ಇರೋ ಕಾರಣ ಬಂದು ಕೇಳ್ತಾ ಇದ್ರು, ನೀವು ಕೂಡ KPSC ವಿರುದ್ಧ ಧ್ವನಿ ಎತ್ತಬೇಕು, ಹೋರಾಟ ಮಾಡಬೇಕು ಅಂತ. ಸೊ ಸುಮಾರು 3 ವರ್ಷದಿಂದ ಇದ್ರ ಪರವಾಗಿ ಎಲ್ಲೆಲ್ಲಿ ವೇದಿಕೆ ಸಿಕ್ಕಿದಾವೆ ಧ್ವನಿ ಎತ್ತಿದ್ದೀನಿ. ಸುಮಾರು 1 ವರ್ಷ ಈ ಫ್ರೀಡಮ್ ಪಾರ್ಕಲ್ಲೂ ಕೂಡ ನಾನು ಹೋಗಿ ಭಾಗಿಯಾಗಿದ್ದೆ. ಇದ್ರ ವಿರುದ್ಧ ಧ್ವನಿ ಎತ್ತುತ್ತಾ ಬಂದಿದ್ದೀನಿ. ಮೊನ್ನೆನೂ ಕೂಡ ಹೋಗಿದ್ದೆ. ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಹಳ ಸುಸಜ್ಜಿತವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರೊಟೆಸ್ಟ್ ಆರ್ಗನೈಸ್ ಮಾಡಿದ್ರು. ಯಾಕೆಂತಂದರೆ ಇದು ಕನ್ನಡಿಗರಿಗೆ ಆದಂಥ ಅನ್ಯಾಯ, ಕನ್ನಡಕ್ಕೆ ಆದ ಅನ್ಯಾಯ ಅಂತಂದ್ಬಿಟ್ಟು. ಅದು ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಕೂಡ ಬಂದಿದ್ದರು. ಇನ್ಸ್ಟಿಟ್ಯೂಷನ್ಗೆ ಬಂದು ನೀವು ಬನ್ನಿ ಅಂತ ಕೇಳ್ಕೊಂಡ್ರು. ಯಾಕೆ ಅಂತಂದರೆ ನೀವು ಸಾವಿರಾರು ವಿದ್ಯಾರ್ಥಿಗಳಿಗೆ ಟೀಚರು, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನಿಮ್ಮ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ, ನೀವು ಬಂದರೆ ಒಂದು ನಮಗೂ ಕೂಡ ಬಲ ಸಿಕ್ಕಂಗೆ ಆಗುತ್ತೆ ಅಂತಂದು. ಹಾಗಾಗಿ ನನಗೇನು ಆಹ್ವಾನ ಇರಲಿಲ್ಲ ಅಧಿಕೃತವಾಗಿ ಅಲ್ಲಿ ಹೋಗೋದಕ್ಕೆ. ಬಟ್ ಆ್ಯಸ್ ಎ ಮಾರಲ್ ರೆಸ್ಪಾನ್ಸಿಬಿಲಿಟಿ, ಯಾಕಂದರೆ ಒಂದು ಸಂಸ್ಥೆ ನಡೆಸಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದಾಗ, ಹಾಗೆ ನಿಮಗೂ ಗೊತ್ತಿರೋ ಹಾಗೆ ನಾನು ಇತ್ತೀಚೆಗೆ ಸ್ವಾಭಿಮಾನಿ ಬಳಗ ಅಂತಂದು ದಾವಣಗೆರೆಯಲ್ಲಿ ಎಲೆಕ್ಷನ್ ಕೂಡ ಮಾಡಿದ್ದೆ. ಒಬ್ಬ ಇಂಡಿಪೆಂಡೆಂಟ್, ಯಾವ ಕಾಂಗ್ರೆಸ್ಸಲ್ಲೂ ಇಲ್ಲ, BJPನಲ್ಲೂ ಇಲ್ಲ, ಪೊಲಿಟಿಕಲ್ ಆಗಿರೋದ್ರಿಂದ ನಾನು ಹೋಗ್ಬೋದು ಅಂತಂದು ಹೋಗಿದ್ದೆ. ಅದಾದಮೇಲೆ ಗೊತ್ತಿಲ್ಲ, ನಿನ್ನೆ ಒಂದು 4-5 ಜನ ಕಾಲ್ ಮಾಡಿದರು. ಅದರಲ್ಲಿ ಒಂದು ಅನಾಮಧೇಯ ಕರೆ. ನಾನು ಕನ್ನಡ ಅಭಿಮಾನಿ, ಕನ್ನಡಿಗ, ಅವನೇನೋ ಹೆಸರು ಹೇಳ್ಕೊಂಡು ಯಾರೋ ಪುಡಿ ರೌಡಿ ಅನಿಸುತ್ತೆ, ತುಂಬ ವಿಚಿತ್ರವಾಗಿ ಮಾತಾಡ್ದ, ಬೆದರಿಕೆ ಹಾಕ್ದ, ನೀವು ಅಲ್ಲಿಗೆ ಹೋಗಬಾರ್ದು, ಈ ರೀತಿ ಟ್ವೀಟ್ ಮಾಡಬಾರ್ದು. ನಾನೇನು ಟ್ವೀಟ್ ಮಾಡಿದ್ದೆ ಅಂತಂದರೆ, ಇದು ಏನು ಒಂದು ಹೋರಾಟ ಇದೆ, ಇದು ಕೇವಲ
ಕನ್ನಡಿಗರ ಪರ ಇರ್ಬೋದು ಅಥವಾ ಕನ್ನಡದ ಪರ ಇರ್ಬೋದು, ಜೊತೆಗೆ ಹಲವಾರು ಎಕ್ಸಾಮ್ಗಳು ನಡೀತವೆ, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ. ಹಾಗಾಗಿ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಲೀಡ್ ತಗೋಬೇಕು ಈ ಒಂದು ಮೂಮೆಂಟ್ ಅಂತಂದು ಈ ರೀತಿ ಒಂದು ಟ್ವೀಟ್ ಮಾಡಿದ್ದೆ. ಅವನು ಯಾಕೆ ಅದಕ್ಕೆ ವಿರೋಧ ಮಾಡಿದ್ನೋ ಗೊತ್ತಿಲ್ಲ, ಅವನಿಗೆ ನನ್ನ ಬಗ್ಗೆ ಗೊತ್ತಿತ್ತೋ ಇಲ್ಲ ಅಂತಲೂ ಗೊತ್ತಿಲ್ಲ ನನಗೆ. ಸೊ ನನಗನ್ಸಿದ್ದೇನು ಅಂತಂದರೆ, ಈ ರೀತಿ ಸಮಾಜದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಬದುಕಬೇಕಾದ್ರೆ ಸ್ವತಂತ್ರವಾಗಿ ಒಬ್ಬ ವ್ಯಕ್ತಿಗೆ ಈ ರೀತಿ ಕರೆ ಮಾಡಿ ಬೆದರಿಕೆ ಹಾಕುವಂಥದ್ದು, ಅದು ನಾವು ಜವಾಬ್ದಾರಿಯುತ ಒಂದು ಸ್ಥಾನಮಾನದಲ್ಲಿ ಇದ್ದಾಗ ಅದು ತಪ್ಪು ಅಂತಂದು ಇವತ್ತು ಕಮಿಷನರ್ ಅವರ ಆಫೀಸಿಗೆ ಹೋಗಿ ಒಂದು ಕಂಪ್ಲೇಂಟ್ನ ಫೈಲ್ ಮಾಡಿ ಬಂದಿದ್ದೀನಿ. ಕಳೆದ ಕೆಲ ದಿನಗಳಿಂದ ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ವಿಚಾರವಾಗಿ ಸಾಕಷ್ಟು ಹೋರಾಟಗಳು ನಡೀತಾ ಇತ್ತು. ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಎಷ್ಟೋ ಜನ ಇವತ್ತು ಕೆಪಿಎಸ್ಸಿ ಎಕ್ಸಾಮ್ ಬರೆದಂತ ಒಂದಷ್ಟು ಜನ ಮೊನ್ನೆ ಅಷ್ಟೇ ಹೋರಾಟಕ್ಕೆ ಧುಮುಕಿದ್ರು. ಕಾರಣ ಅಲ್ಲೊಂದಷ್ಟು ಪ್ರಶ್ನೆಗಳಲ್ಲಿ ಲೋಪ ಆಗಿತ್ತು ಅಂತೇಳಿ. ಸೊ ಈಗ ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಹೋರಾಟಕ್ಕೆ ಯಾರು ಇಳಿದಿದ್ರೋ ಅವರಿಗೇನೆ ಬೆದರಿಕೆ ಹಾಕುವಂತ ಕೆಲಸಗಳು ಆಗಿತ್ತಾ ಅನ್ನೋ ಪ್ರಶ್ನೆಗಳೀಗ ಉದ್ಭವ ಆಗ್ತಾ ಇದೆ. ಕೆಪಿಎಸ್ಸಿ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತಿದವರಿಗೆ ಜೀವ ಬೆದರಿಕೆ. ಇನ್ಸೈಟ್ಸ್ IAS ಸಂಸ್ಥಾಪಕ ನಿರ್ದೇಶಕರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ. ಅನಾಮಧೇಯರಿಂದ ದೂರವಾಣಿ ಮೂಲಕ ಬೆದರಿಕೆ ಕರೆ ಬರ್ತಾ ಇದೆ ಅಂತ ಹೇಳಿ ಪೊಲೀಸರಿಗೆ ನಿರ್ದೇಶಕ ವಿನಯ್ ಕುಮಾರ್ GB ಅವರು ದೂರನ್ನ ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ದಯಾನಂದ್ ಅವರನ್ನ ಭೇಟಿ ಮಾಡಿ ಇವತ್ತು ದೂರನ್ನ ಕೊಟ್ಟಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಕೆಪಿಎಸ್ಸಿ ಭ್ರಷ್ಟಾಚಾರದ ಬಗ್ಗೆ, ಕರ್ಮಕಾಂಡದ ಬಗ್ಗೆ ಬಹಿರಂಗ ಪಡಿಸೋದಾಗಿಯೂ ಕೂಡ ಅವರು ತಿಳಿಸಿದ್ದಾರೆ. ನೋಡಿ, ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ಕಾಪಿ. ಮೊನ್ನೆ ಅಷ್ಟೇ ಕರವೇ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಿತ್ತು. ಆ ಪ್ರತಿಭಟನೆಯ ಜಾಗಕ್ಕೆ ಕೂಡ ವಿನಯ್ ಅವರು ಹೋಗಿದ್ರು. ಅದಾದ ಬಳಿಕ ಏನಾಯ್ತೋ ಗೊತ್ತಿಲ್ಲ, ಅವ್ರಿಗೆ ಅನಾಮಿಕ ಕರೆಗಳು ಬರೋದಕ್ಕೆ ಶುರುವಾಗಿದೆ, ಬೆದರಿಕೆ ಬರೋದಕ್ಕೆ ಶುರುವಾಗಿದೆ. ಕಾರಣ ಏನು ಅಂತ ಗೊತ್ತಿಲ್ಲ, ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಬಿ ದಯಾನಂದ್ ಅವರಿಗೆ ಇವತ್ತು ವಿನಯ್ ಅವರು ಭೇಟಿ ಮಾಡಿ ದೂರನ್ನ ಕೊಟ್ಟು ಬಂದಿದ್ದಾರೆ. ನಿನ್ನ ಕೆಲವೇ ಕ್ಷಣಗಳಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಕೂಡ ಇರ್ತಾರೆ. ಈ ಕೆಪಿಎಸ್ಸಿ ಕರ್ಮಕಾಂಡದ ಬಗ್ಗೆ ಒಂದಷ್ಟು ಇನ್ಸೈಡ್ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಳ್ತಾರೆ. ನೋಡಿ, ಮೊನ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದಷ್ಟು ಲೋಪದೋಷಗಳಾಗಿತ್ತು. ಅದು ಕನ್ನಡ ಪ್ರಶ್ನೆ ಪತ್ರಿಕೆಗಳಲ್ಲಿ. ಅದನ್ನ ಸರಿಪಡಿಸಬೇಕು ಅಂತೇಳಿ, ಯಾಕಂದ್ರೆ ಕನ್ನಡದ ವಿದ್ಯಾರ್ಥಿಗಳಿಗೆ ಅದು ಅನ್ಯಾಯ ಆಗಿದೆ ಅನ್ನೋದು ಒಂದು ಹೋರಾಟದ ಕೂಗಾಗಿತ್ತು. ಅದರ ವಿರುದ್ಧವಾಗಿ ಧ್ವನಿ ಎತ್ತುವಂತ ಕೆಲಸಗಳಾಗಿತ್ತು. ಕೆಪಿಎಸ್ಸಿಯಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳಲ್ಲಿ ಲೋಪ ಆಗಿದೆ, ಮತ್ತೊಮ್ಮೆ ಪರೀಕ್ಷೆ ಮಾಡಬೇಕು ಅಂತೇಳಿ. ಯಾಕಂದ್ರೆ ಎಷ್ಟೋ ವರ್ಷಗಳಿಂದ ಕಾದು ಎಕ್ಸಾಮ್ ಅನ್ನ ತೆಗೆದುಕೊಂಡು ಮೇನ್ಸ್ ಅಥವಾ ಪ್ರಿಲಿಮಿನರಿ ಎಕ್ಸಾಮ್ಗಳನ್ನ ಪಾಸ್ ಮಾಡಿಕೊಂಡು ಮುಂದೆ ಹೋಗುವಂತ ಕನಸನ್ನ ಕಂಡಿರ್ತಾರೆ, KS ಆಗುವಂತ ಕನಸನ್ನ ಕಂಡಿರ್ತಾರೆ. ಅಂಥವ್ರಿಗೆ ಎಲ್ಲೊಂದ್ ಕಡೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದಷ್ಟು ಪ್ರಶ್ನೆಗಳು ಲೋಪವನ್ನ ಆದಾಗ ಒಂದೊಂದು ಮಾರ್ಕ್ ಕೂಡ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಒಂದೊಂದು ಮಾರ್ಕ್ ಕೂಡ. ಹಾಗಾಗಿ ಮತ್ತೊಮ್ಮೆ ಎಕ್ಸಾಮ್ ಮಾಡಬೇಕು, ಇಲ್ಲಿ ಲೋಪ ಆಗಿದೆ ಅನ್ನೋದ್ರ ಬಗ್ಗೆ ಹೋರಾಟಕ್ಕೆ ಧುಮುಕಿದವ್ರಿಗೇನೆ ಈಗ ಬೆದರಿಕೆಗಳು ಬರ್ತಾ ಇದೆ ಅನ್ನೋದು ಈಗ ಅಚ್ಚರಿಯ ವಿಚಾರ. ಅಷ್ಟೇ ಅಲ್ಲದೆ ಖುದ್ದು ವಿನಯ್ ಅವರು ಹೋಗಿ ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟು ಬಂದಿದ್ದಾರೆ.